ನಿರ್ದಯವಾಗಿ ಬಣ್ಣಿಸುವುದು ಗೊತ್ತು, ನಟನೆಯಲ್ಲಿ ನಗುತ್ತಾ ವರ್ಣಿಸುವುದು ವಿರೋಧಿಗಳನ್ನ ಮಣ್ಣಲ್ಲಿ ಮಣ್ಣು ಮಾಡುವುದು ಗೊತ್ತಾ? ನಟನೆಯಲ್ಲಿ ನಟರಾಜ, ನಟ ಭಯಂಕರನೆಂದು ನಾಮಾಂಕಿತನಾದ ಈ ಲಕ್ಷ್ಮೀ ನರಸಿಂಹಗೌಡನ ನಾಟಕ ಬಲ್ಲವರಿಗೆ ಮಾತ್ರ ಗೊತ್ತು. ಲಕ್ಷ್ಮೀ ನರಸಿಂಹಗೌಡರಿಗೆ ಏನು ಹೇಳಿ ಕಳಿಸಿದ್ರಂತಲ್ಲ, ಏನು ವಿಷಯ? ಅದೇನಪ್ಪ ಅಂದ್ರೆ, ನನ್ನ ಹಾಗೂ ರಘುನಂದನನ ಜಮೀನಿನ ವಿಷಯವಾಗಿ ನಿಮ್ಮ ಹತ್ರ ಮಾತನಾಡುವುದಿತ್ತು, ಅದಕ್ಕೆ ಕರೆಸಿದ್ದೆ. ನೋಡಿ ಲಕ್ಷ್ಮೀ ನರಸಿಂಹಗೌಡ್ರೆ, ನೀವು ಏನೇ ಮಾಡಿದ್ರು, ಎಷ್ಟೇ ಪ್ರತಿವಾದ ಮಾಡಿದ್ರು, ನ್ಯಾಯದ ತೀರ್ಪು ಸಿಗುವುದು ಮಾತ್ರ ರಘುನಂದನಿಗೆ. ನೋಡಿ, ಪೂರ್ವ ಪೀಠಿಕೆಯಲ್ಲಿಯೇ ಅಪಸ್ವರ ನುಡಿಯಬೇಡಿ. ಪೂರ್ವಜರಿಂದಲೂ ಆ ಹೊಲ ನಮ್ಮದೇ ಅಂತ ಬಲ್ಲವರು ಹೇಳುತ್ತಾರೆ. ಅದು ಅಲ್ಲದೆ ನೀವು ಕೂಡ ಕೆಲವು ದಿನಗಳ ಹಿಂದೆ ಆ ಹೊಲ ನಮಗೆ ಸೇರುವಂತ ಹೇಳಿದ್ದೀರಿ. ಅಂಥದ್ರಲ್ಲಿ ಈಗ ರೂಟ್ ಚೇಂಜ್ ಮಾಡ್ತಾ ಇದ್ದೀರಲ್ಲ, ಹೇಳಿ ವಕೀಲ್ರೆ, ನಿಮ್ಮ ಡೀಲ್ ಎಷ್ಟು ಅಂತ? ಬೇಡ ಬೇಡ ಬೇಡ, ನಾನೇ ಹೇಳ್ತೀನಿ. ನೋಡಿ ವಕೀಲ್ರೆ, ಆ ತಕರಾರಿನಲ್ಲಿರುವ ಹೊಲ ಏನಾದ್ರೂ ನೀವು ನನ್ನ ಹೆಸರಿಗೆ ಮಾಡಿ ಕೊಟ್ರೆ ನಿಮಗೆ 1 ಕೋಟಿ ಕೊಡ್ತೀನಿ. 1 ಕೋಟಿ? ಸರಿ ಸರಿ ಗೌಡ್ರೆ, ಆದ್ರೆ ಮಾತಿಗೆ ತಪ್ಪಬಾರ್ದಷ್ಟೇ. ಕೊಟ್ಟ ಮಾತಿಗೆ ತಪ್ಪನು ಆ ಪರಮಾತ್ಮನು. ಬೇಕಾದ್ರೆ ಪ್ರಾಮಿಸ್ ಮಾಡ್ತೀನಿ, ಮೊದಲು ಜಮೀನಿನ ವಿಷಯದಲ್ಲಿ ಜಯ, ನಂತರ ಈ ಲಕ್ಷ್ಮೀ ನರಸಿಂಹಗೌಡನಿಗೆ ವಿಜಯ. ಸರಿ, ಟೈಮ್ ಆಯ್ತು. ರಘುನಂದನ್ ಕೋರ್ಟಿಗೆ ಬರ್ತಾರಂತ ಹೇಳಿದ್ದ, ನಾನೇನು ಬರ್ತೀನಿ ಗೌಡ್ರೆ. ಆಯ್ತು, ಯಾವೇನು ಸರ್ ಇಲ್ಲಿ? ನೀನು ಕೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಲ್ಲ, ಇಲ್ಲಿಗೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಗೌಡ್ರು ಸಿಗ್ಬಿಟ್ರು. ವಕೀಲ್ರೆ, ನಾನೇನು ಬರ್ತೀನಿ. ಆಯ್ತಾ? ಸರಿ, ಬನ್ನಿ. ಸರ್, ನಿಮ್ಮ ಮೇಲೆ ಯಾಕೋ ನನಗೆ ಡೌಟ್ ಬರ್ತಾ ಇದೆ ಸರ್. ಅನುಮಾನ ಎನ್ನುವುದು ಪ್ರೇತ ಇದ್ದಾಗೆ, ಅದನ್ನು ನಂಬಾರ್ದು ರಘುನಂದನ್. ಆದ್ರೂ ನಮ್ಮ ಕೇಸ್ ಇಟ್ಕೊಂಡು ನಮ್ಮ ವಿರೋಧಿ ಪಕ್ಷ ನಿಂತಿದ್ರಲ್ಲ, ಅದಕ್ಕೆ ಏನಾದ್ರೂ ಒಳ ಒಪ್ಪಂದ ಆಯ್ತಾ ಹೇಗೆ? ಸ್ಟುಪಿಡ್ ರಘುನಂದನ್, ವಾದವೇ ನನ್ನ ಸಿರು, ನ್ಯಾಯವೇ ನನ್ನ ದೇವರು. ನನ್ನ ಕಕ್ಷಿದಾರನಿಗೆ ನ್ಯಾಯ ಒದಗಿಸಿಕೊಡುವುದೇ ನನ್ನ ಧರ್ಮ. ಸಾರಿ ಸರ್, ಅನುಮಾನದಲ್ಲಿ ಈ ರೀತಿ ಮಾತಾಡ್ಬಿಟ್ಟೆ ಅಷ್ಟೇ. ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ನೀವೇ ಅಲ್ವಾ ಸರ್ ನನ್ನ ಘನ ನ್ಯಾಯಾಲಯದ ದೇವರು. ರಘುನಂದನ್, ನನ್ನನ್ನು ದೇವರು ಅಂತ ಕರಿಬೇಡ, ನನ್ನ ಮೇಲೆ ನಂಬಿಕೆ ಇದೆ ತಾನೆ, ಅಷ್ಟೇ ಸಾಕು. ಜಯ ನಿಮ್ಮದೇ. ಥ್ಯಾಂಕ್ ಯು ಸರ್. ಸರ್, ತೆಗೆದುಕೊಳ್ಳಿ ಸರ್, ಇದರಲ್ಲಿ 25,000 ರೂಪಾಯಿ ಇದೆ. ರಘುನಂದನ್, ಹಣ ನೀನೇ ಇಟ್ಕೋ, ಕೇಸ್ ಮುಗಿದ ಮೇಲೆ ಆಮೇಲೆ ಕೊಟ್ಟರೆ ಆಯ್ತು ಬಿಡು. ಸರಿ, ನಾನಿನ್ನು ಬರ್ತೀನಪ್ಪ. ಸರಿ ಸರ್. ದೇವ ಮಹಾದೇವ, ಈ ವಕೀಲರನ್ನ ನೋಡ್ತಾ ಇದ್ರೆ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನಾಳೆ ನಡೆಯುವ ನ್ಯಾಯಾಲಯದಲ್ಲಿ ಗೆಲುವು ನಮ್ದೇ ಆಗಿ ಒದಗಿಸಿಕೊಡುತ್ತೀವ. ಯಾಕೋ ಎಡಗಣ್ಣು ಹೊಡಿತಾ ಇದೆಯಲ್ಲ, ಏನಾದರೂ ಅಪಶಕುನದ ಮುನ್ಸೂಚನೆ? ಇಲ್ಲ, ಛೇ, ಇದು ನನ್ನ ಭ್ರಮೆ ಅಷ್ಟೇ. ಈಗಿನ ನ್ಯಾಯ ಹಣವಂತರ ತಕ್ಕಡಿ ಮೇಲೆ ತೂಗುತ್ತಿದೆ. ಇಲ್ಲಿ ನಮ್ಮಂತವರಿಗೆ ನ್ಯಾಯ ಸಿಗಲ್ಲ ಅಣ್ಣ, ನ್ಯಾಯ ಸಿಗಲ್ಲ. ಈಗ ನೀವು ನಂಬಿರುವ ಲಾಯರ್ ಕೂಡ ಅಷ್ಟೇ. ಇಲ್ಲಿ ನಮ್ಮಂತರ ಪಾಲಿಗೆ ನ್ಯಾಯ ಎನ್ನುವುದು ಸತ್ತು